ವಿಜಯಪುರದ ಶಾಸಕರಾದಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ವಕ್ಫ್ ನೋಟಿಸ್ ಅನ್ನ ವಿರೋಧಿಸಿ ಬೀದರ್ನಿಂದ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಹೋರಾಟ ಪ್ರಾರಂಭ ಮಾಡಿ ಬೀದರ್ನ ಒಂದು ಜಿಲ್ಲೆಯ ಒಂದು 2-3 ಗ್ರಾಮಗಳಿಗೆ ಅವರಿಗೆ ಹೋಗಿದ್ರು. ಜನರ ಅಹವಾಲನ್ನು ಸ್ವೀಕಾರ ಮಾಡಿದ್ರು. ಆ ಸಮಯದಲ್ಲಿ ಜನರಿಗೆ, ರೈತರಿಗೆ ತಾವು ವಕ್ಫ್ ವಿರುದ್ಧ ಹೋರಾಟಕ್ಕೆ ಬನ್ನಿ, ಇಲ್ಲಾಂದ್ರೆ ಬಸವಣ್ಣನ ರೀತಿಯಲ್ಲಿ ತಾವು ಹೊಳೆಯಲ್ಲಿ ಜಿಗಿರಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅವ್ರು ಹೇಳ್ತಕ್ಕಂಥ ಮಾತಿನ ಅರ್ಥ ಏನಂದ್ರೆ, ಬಸವಣ್ಣನವರು ಈ ಒಂದು ದುಷ್ಟ ಶಕ್ತಿಗಳ ವಿರುದ್ಧ ಅವತ್ತಿನ ಕಾಲದಲ್ಲಿ ನಡ್ತಕ್ಕಂಥ ಒಂದು ಸಾಮಾಜಿಕ ಶೋಷಣೆ ವಿರುದ್ಧ ಹೋರಾಟ ಮಾಡಲಾಗದೆ ಕೈಲಾಗದೆ ಪಲಾಯನ ಮಾಡಿ ಹಳ್ಳದಲ್ಲಿ ಜಿಗಿದ್ರು ಅನ್ನುವಂತ ಒಂದು ಕೀಳು ಮಟ್ಟದ ಹೇಳಿಕೆಯನ್ನ ಯತ್ನಾಳ್ ಅವರು ನೀಡಿದ್ದನ್ನ ಖಂಡಿಸಿ ಇವತ್ತು ಚಿಂಚೋಳಿ ತಾಲೂಕಿನ ಎಲ್ಲಾ ಬಸವಪರ ಸಂಘಟನೆಗಳ ವತಿಯಿಂದ ಆ ಹೇಳಿಕೆಯನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೆವು. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷನಾಗಿ ನಾನು ಉಪಸ್ಥಿತೇನೆ. ನನ್ನ ಜೊತೆಗೆ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ನೀಲಕಂಠ ಸಿಳೀನವರು, ರಾಷ್ಟ್ರೀಯ ಬಸವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಂದಿಕುಮಾರ್ ಪಾಟೀಲ್ ಅವರು, ಅಖಿಲ ಭಾರತ ವೀರಶೈವ ಮಹಾವೇದಿಕೆಯ ಅಧ್ಯಕ್ಷರು ಆದಂತ ಶಂಭು ಶಿವಪುರಿ ಅವರು, ನಮ್ಮ ಚಂದಾಪುರ್ನ ಬಸವ ಬಳಗದ ಮುಖಂಡರು, ಸದಾ ಬಸವಪರ ಸಂಘಟನೆಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಹೋದರ ಸೂರ್ಯಕಾಂತ್ ಹುಲಿಯಣ್ಣವರು, ನಮ್ಮ ಸಮಾಜದ ಯುವಕರು, ನಮ್ಮ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳಂತ ರಮೇಶ್ ಜೊಂದಲ್ ಅವರು ಸಹ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.